ಜಗತ್ತು ಹೆದರುವುದು ಕೇವಲ ವಿದ್ಯೆಗೆ ಮಾತ್ರ. ನೀವು ವಿದ್ಯೆಯಿಂದೆ ಹೋಗಿ, ಜಗತ್ತೇ ನಿಮ್ಮ ಹಿಂದೆ ಬರುತ್ತದೆ. ಹಾಯ್, ವೆರಿ ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ಹರ್ಷಿತಾ. ಇವತ್ತು ಸಂಡೇ ಆಗಿದ್ರು ಕೂಡ ನಾನ್ ರೆಡಿಯಾಗಿ ಹೋಗ್ತಾ ಇರೋದು ಒಂದ್ ಫಂಕ್ಷನ್ಗೆ. ನಮ್ಮ ಆಫೀಸ್ ಫ್ರೆಂಡ್ ಒಬ್ಬರದು ಲಾಸ್ಟ್ ವೀಕೆ ಮದ್ವೆ ಆಗಿತ್ತು. ಬಟ್ ಬೇರೆ ಊರಲ್ಲಿ ಆಗಿರೋದ್ರಿಂದ ಹೋಗಕ್ ಆಗಿರ್ಲಿಲ್ಲ. ಇವತ್ತು ಬೆಂಗಳೂರಲ್ಲಿ ಬೀಗ್ರೂಟ ಇತ್ತು, ಅದಕ್ಕೆ ನಾವೆಲ್ಲ ಹೋಗ್ತಾ ಇದ್ವಿ. ನಂಗೆ ಬೀಗ್ರೂಟ ಅಂದ್ರೆ ಏನು ಗೊತ್ತಿಲ್ಲ, ಯಾಕಂದ್ರೆ ಫಸ್ಟ್ ಟೈಮ್ ಹೋಗ್ತಿರೋದು. ನಮ್ಮ ಊರ್ ಸೈಡ್ ಎಲ್ಲ ಈ ತರ ಎಲ್ಲ ಮಾಡಲ್ಲ. ನಂಗೆ ತುಂಬಾನೇ ಕ್ಯೂರಿಯಾಸಿಟಿ ಇತ್ತು, ಯಾಕಂದ್ರೆ ನಮ್ ಫ್ರೆಂಡ್ ಬೇರೆ ಹೇಳ್ತಾ ಇದ್ಲು ಊಟಕ್ಕೆಲ್ಲ ನಾನ್ ವೆಜ್ ಕೊಡ್ತಾರೆ ಅಂತ ಹೇಳಿ. ಲೊಕೇಶನ್ ರೀಚ್ ಆದ ತಕ್ಷಣ ಫಸ್ಟ್ ಜ್ಯೂಸ್ ಕೊಟ್ರು. ಜ್ಯೂಸ್ ಕುಡ್ದು ಅದಾದ್ಮೇಲೆ ಸ್ಟೇಜ್ ಮೇಲೆ ಹೋಗಿ ವಿಶ್ ಎಲ್ಲ ಮಾಡಿ ಫೋಟೋ ತೆಗೆಸ್ಕೊಂಡು ಡೈರೆಕ್ಟ್ ಹೋಗಿದ್ದೆ ಊಟಕ್ಕೆ. ಊಟಕ್ಕಂತೂ ತುಂಬಾನೇ ವೆರೈಟೀಸ್ ಇತ್ತು. ಏನ್ ತಿನ್ನೋದು ಏನ್ ಬಿಡೋದು ಅಂತಾನೆ ಗೊತ್ತಾಗ್ಲಿಲ್ಲ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಪಿಜಿಗೆ ಬಂದಾಗ ಈವ್ನಿಂಗ್ 5 o'clock ಆಗಿ. ಪಿಜಿಗೆ ಬಂದ ನಂತರ ಆಸ್ ಯೂಶುವಲ್ ಸ್ಯಾಟರ್ಡೆ ಸಂಡೇ ವರ್ಕ್ಸ್ ಇದ್ದೇ ಇರ್ತಾವಲ್ಲ, ಬಟ್ಟೆ ತೊಳೆಯೋದು ಅದು ಇದು ಅಂತ. ಬಟ್ ನಾಳೆ ಮಂಡೇ ಆಫೀಸ್ ಬೇರೆ ಹೋಗ್ಬೇಕು. ಸೊ ನಾಳೆ ಸಿಗ್ತೀನಿ, ಬಾಯ್.